ರ್ಯಾಲಿಯನ್ನು ಹೋಗ್ತಾ ಇದ್ದೀವಿ. ವಿಕಲಚೇತನ ನಮ್ಮ ಹಕ್ಕೊತ್ತಾಯವನ್ನು ನಾವು ಮಂಡಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ನಾವು ನೇರವಾಗಿ ಕೇಳ್ತಾ ಇದ್ದೀವಿ, ನಮ್ಮ ವಿಕಲಚೇತನರ ಹಕ್ಕುಗಳನ್ನು ಕೊಡಿ. 2016ರ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಮಾಡಿ. ಇಂಥ ಹಲವಾರು ಯೋಜನೆಗಳು, ಯಾಕಂದರೆ ಬಸ್ ಪಾಸ್ ಆಗಿರ್ಬೋದು, ಮಾಶಾಸನ ಆಗಿರ್ಬೋದು, ಬ್ಯಾಕ್ಲಾಗ್ ಹುದ್ದೆಗಳನ್ನಾಗಿರ್ಬೋದು, ಇಂಥ ಹಲವಾರು ಬೇಡಿಕೆಗಳದವು. ಇಂಥ ಹಲವಾರು ಬೇಡಿಕೆಗಳು ಇಟ್ಕೊಂಡು ನಾವು ಏನು ನಮ್ಮ ಬಸವನ ಬಾಗೇವಾಡಿಯಿಂದ ವಾಹನವನ್ನು ಹೋಗ್ತಾ ಇದ್ದಾವೆ. ಅವರು ನಮ್ಮ ಇಳಕಲ ವತಿಯಿಂದ ನಾವು ಅವ್ರಿಗೆ ಸ್ವಾಗತವನ್ನು ಕೋರುತ್ತಾ, ಅವ್ರಿಗೆ ಕೂಡ ನಾವು 21ನೇ ತಾರೀಕಿಗೆ ನಾವು ಸಹ ಸುಮಾರು ಇಳಕಲ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಆಗಿರ್ಬೋದು, ಹುಡುಗದಿಂದ ಆಗಿರ್ಬೋದು, ಹಲವಾರು ವಿಕಲಚೇತನ ಮುಖಂಡರು ವಾಹನ ಮುಖಾಂತರ ನಾವು ಕೂಡ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಅವ್ರಿಗೆ ಬಿಡುಗಡೆ ಕೊಟ್ಟು, ಯಾಕಂದರೆ ಸರ್ಕಾರಕ್ಕೆ ಕೇವಲ ಒಂದು ಕೈಯಿಂದ ಹೊಡೆದ್ರೆ ಚಪ್ಪಾಳೆ ಆಗೋದಿಲ್ಲ. ನಾವೆಲ್ಲರೂ ಕೈ ಜೋಡಿಸಿ ಈ ವಿಕಲಚೇತನರಿಗೋಸ್ಕರ ಮತ್ತೊಬ್ಬರು ನಾವು ಅವರ ಏಳಿಗೆಗಾಗಿ ನಾವು ಈಗ ಮಾಡಿದರೂ ಕೂಡ ಮುಂದಿನ ಅಧಿವೇಶನದೊಳಗಾಗಿತ್ತು, ಅದು ಮುಂದಿನ ಬಜೆಟ್ನೊಳಗಾಗಲಿ ಅವರು ಘೋಷಣೆ ಮಾಡಲೇಬೇಕು. ನಮ್ಮ ಹಕ್ಕೊತ್ತಾಯನ್ನು ನಾವು ಕೇಳ್ತಾ ಇದ್ದೀವಿ. 2016 ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಮಾಡಿರಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವ ಮುಖಾಂತರ ಎರಡು ಮಾತನ್ನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಒಕ್ಕೂಟ ಬಂಧುಗಳಿಗೆ ಧನ್ಯವಾದಗಳು.